ಲಕ್ಷ್ಮೀ ಬಾರಮ್ಮ. ಏನೀಗ ನನ್ನ ಜೊತೆ ಮಾತಾಡಲ್ವಾ? ಕೆಲಸದವರು ದಣಿಗಳ ಹತ್ರ ಮಾತಾಡದೇ ಇರೋಕ್ಕಾಗುತ್ತಾ ಸರ್? ಈ ಕೊಂಕು ಮಾತುಗಳಿಗೇನು ಕಮ್ಮಿ ಇಲ್ಲ ನೀನು. ನೀರಿನಲ್ಲಿ ಮುಳುಗ್ತಿರೋರ್ ಕಷ್ಟ ದಡದಲ್ಲಿರೋರ್ಗೇನು ಗೊತ್ತು? ಅದೇ ಆ ಕಷ್ಟ ಏನು ಅಂತ ಕೇಳಿದೆ. ನಿನಗೆ ಹೇಳೋಕ್ಕಾಗದೇ ಇದ್ರೆ ಬೇಡ ಬಿಡು, ಅದಕ್ಕೆ ಪಶ್ಚಾತ್ತಾಪನೂ ಪಡಬೇಕಾಗಿಲ್ಲ. ನಾನು ಕೂಡ ನೀನೇನು ಹೇಳಿಲ್ವಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನೇ ನಿನ್ನ ಹತ್ರ ಸಾರಿ ಕೇಳೋಣ ಅಂತ ಬಂದಿಲ್ಲ, ನಿನ್ನ ಹತ್ರ ನನ್ನ ಕಷ್ಟ ಏನು ಅಂತ ಹೇಳ್ಕೊಳಕ್ ಬಂದಿದ್ದೀನಿ. ಯಾರು ಸಿಗಾಕೊಳ್ಬಾರ್ದಂತ ಸಂದಿಗ್ಧ ಪರಿಸ್ಥಿತಿಲಿ ನಾನು ಇವತ್ತು ಸಿಗಾಕೊಂಡಿದ್ದೀನಿ. ಯಾರಿಗೂ ಹೇಳಿಲ್ಲ, ಹೇಳಕ್ಕೂ ಆಗಲ್ಲ. ಅದರಿಂದ ಹೊರಗೆ ಹೇಗೆ ಬರೋದು ಅಂತನೂ ನನಗೆ ಗೊತ್ತಾಗ್ತಿಲ್ಲ. ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆಗ್ದಿರುತ್ತೆ ಚಂದನ್. ನಾವೇ ಕಣ್ಣು ಮುಚ್ಚಿಬಿಟ್ರೆ ತೆಗ್ದಿರೋ ಸಾವಿರಾರು ಬಾಗಿಲುಗಳು ಕಾಣೋದಿಲ್ಲ ಚಂದನ್. ಪ್ರತಿ ಒಂದು ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳ್ಕೊಟ್ಟವನೇ ನೀನಲ್ವಾ? ಅಮ್ಮು, ನನ್ನ ಸಮಸ್ಯೆ ನೀನು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ಅದನ್ನು ಯಾರ ಹತ್ರನಾದ್ರು ಹೇಳ್ಕೊಂಡ್ರೆ ಅದು ಸಾಲ್ವ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಕೂಡ ಇಲ್ಲ. ಇನ್ಫ್ಯಾಕ್ಟ್ ಇನ್ನೂ ದೊಡ್ಡದಾಗುತ್ತೆ ಅಂತ ಭಯ. ರಾಮ್, ಹಾಗೆಲ್ಲ ನೋಡ್ಬೇಡ ರಾಮ್. ನನಗೆ ನಿನ್ನ ಬಗ್ಗೆ ನಂಬಿಕೆ ಇದೆ. ಆದರೆ ಅಂದರೆ ನಂಬಿಕೆ ಇಲ್ಲ ಅಂತ ಚಂದನ್. ನನ್ನ ಮೇಲೆ ವಿಶ್ವಾಸ ಇಡು. ನಮ್ಮ ಗೆಳ್ತನದ ಮೇಲೆ ಹಣೆ ಮಾಡಿ ಹೇಳ್ತಾ ಇದ್ದೀನಿ ಚಂದನ್. ನೀನು ನಂಬದೇ ಇರೋ, ನಾನು ನಂಬಿರೋ ನನ್ನ ಮನೆ ದೇವ್ರ ಮೇಲೆ ಹಣೆ. ಏನು ಚಂದು, ಮದುವೆ ಆಗೋಕ್ಕೂ ಮೊದಲು ಅಡುಗೆ ಕಲಿಯೋದಕ್ಕೆ ಬಂದ್ಯಾ? ಕಲಿ ಕಲಿ. ಅಡುಗೆ ಕಲ್ತ್ರೆ ಅಮ್ಮವ್ರ ಗಂಡ ಆಗೋದು ತುಂಬ ಸುಲಭ. ಅಂತೂ ನನ್ನ ಅಕ್ಕನ ಮಗಳು ಗೊಂಬೆ ತುಂಬ ಪುಣ್ಯ ಮಾಡಿದಾಳೆ. ಶ್ವೇತತೆ, ಬೆಳ್ಬೆಳ್ಗೆನೆ ರೇಗ್ಸಕ್ಕಿಂತ ಹುಡ್ಕೊಂಡು ಬಂದ್ರ? ಇಲ್ಲಪ್ಪ, ಅಮ್ಮ ಬೆಳಿಗ್ಗೆ ಎದ್ದಾಗ ಗಂಟ್ಲು ನೋವು ಅಂತಿದ್ರು. ಅದಕ್ಕೆ ರಾಮುಗೆ ಹೇಳಿ ಕಷಾಯ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಶ್ವೇತತೆ, ಕಷಾಯಕ್ಕೆ ಬೆಲ್ಲ ಹಾಕ್ಲಾ ಸಕ್ಕರೆ ಹಾಕ್ಲಾ? ಸಕ್ಕರೆ ಬೇಡ ರಾಮು, ಬೆಲ್ಲ ಶುಂಠಿ ಹಾಕಿನೇ ಮಾಡು. ಚಂದು, ನೀನು ಒಂದು ಗ್ಲಾಸ್ ಕುಡಿ. ನಾನಾ? ಮೊಮ್ಮಗ ಕಷಾಯ ಕುಡಿದ್ರೆ ಅಜ್ಜಿಗೆ ಗಂಟ್ಲಿನ ವಾಸಿ ಆಗುತ್ತಾ? ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಹಂಗಾಯ್ತು. ಕಷಾಯ ಕುಡಿಯೋ ಒಳ್ಳೇದು ಅಂದ್ರೆ ಇಬ್ರು ಕುಡ್ದವ್ರ ಹಾಗೆ ಮಾತಾಡ್ತಿದ್ದೀರಾ. ಏನಾದ್ರೂ ಮಾಡ್ಕೊಳ್ಳಿ. ರಾಮು, ಇಲ್ಲಿ ಮಾತಾಡೋದು ಬೇಡ. ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಲೈಫೇ ಹಾಳಾಗ್ಬಿಡುತ್ತೆ. ಚಂದನ್, ನಾನು ಅಮ್ಮನಿಗೆ ಕಷಾಯ ಮಾಡಿಕೊಟ್ಟು ಬರ್ತೀನಿ, ನೀನು ಟೆರೆಸಲ್ಲಿರು. ನಾನು ನಮ್ಮ ಊರಿಗೆ ಹೋಗಿದ್ದೆ. ಬಸ್ ಸ್ಟ್ಯಾಂಡ್ ಬರೋದ್ರೊಳಗೆ ಬಸ್ ಹೊಂಟೋಗಿತ್ತು. ಅದೇ ಕಡೆ ಬಸ್ಸು. ಬೇರೆ ದಾರಿ ಇಲ್ಲದೆ ಬಸ್ ಸ್ಟ್ಯಾಂಡಲ್ಲೇ ಮನಿಕೊಂಡಿದ್ದೆ. ವತಾರನೇ ಎದ್ದು ಬಂದ್ಬಿಟ್ಟೆ ನಾನು. ಓ ಹೌದಾ? ಪಾಪ. ಇವಳಗ್ ಪಾಪ ಅಂದ್ರೆ ನಮ್ಮಂತವ್ರು ಹಾಳಾಗೋಗ್ತೀವಿ. ಇವಳು ಹೇಳೋ ಕತೆನ ಯಾರು ಕೇಳ್ತಾರೆ? ಹೋಗ್ತೀನಿ ಅಂತ ಹೇಳಿದ್ದೆ ಒಂದ್ ಕಡೆ, ಹೋಗ್ ಬಂದಿರೋದೇ ಬೇರೆ ಕಡೆ. ಅದಕ್ಕಿಂತ ಮೊದ್ಲು ಇವಳು ಯಾಕೆ ನಮ್ಮ ಹತ್ರ ಸುಳ್ಳು ಹೇಳಿದ್ಲು? ಮೊದ್ಲು ಅದನ್ನ ಕೇಳು. ನಾನ್ ಯಾವುದೇ ಕಾರಣಕ್ಕೂ ಇವಳನ್ನ ನಂಬಲ್ಲ ಕೈಲಾಶ್. ನಿನಗ್ ಚೆನ್ನಾಗ್ ಗೊತ್ತು ನನಗೆ ಸುಳ್ಳು ಹೇಳೋರ್ ಕಂಡ್ರ ಆಗಲ್ಲ ಅಂತ. ನಿನ್ನೆ ರಾತ್ರಿ ಎಲ್ಲಿಗೆ ಹೋಗಿದ್ಲು? ಯಾವನ್ ಜೊತೆ ಇದ್ದು ಬಂದ್ಲು? ಯಾರಿಗ್ ಗೊತ್ತು? ಕಲ್ಪನಾ, ಯಾಕಷ್ಟು ಕೇವಲವಾಗಿ ಮಾತಾಡ್ತಾ ಇದ್ಯಾ? ಸುಳ್ಳು ಹೇಳ್ದವಳು ಇವಳು, ತಪ್ಪು ಮಾಡ್ದವಳು ಇವಳು. ನನ್ನನ್ ಯಾಕೆ ಸುಮ್ನೆ ದೂಷಿಸ್ತಾ ಇದ್ಯಾ ಅಂತ ನಾನು ಏನ್ ಮಾತಾಡ್ದೆ? ಇಂಥ ಹುಡುಗಿನ ನಾನ್ ಮನೇಲಿ ಇಟ್ಕೊಳ್ಳೋದಿಲ್ಲ, ಮನೆ ಒಳಗ್ ಸೇರ್ಸೋದೂ ಇಲ್ಲ. ನಿನಗೆ ಈ ಮನೇಲಿರೋ ಯೋಗ್ಯತೆ ಇಲ್ಲ. ಈ ಕ್ಷಣದಿಂದ ನಿನ್ ದಾರಿ ನಿನಗೆ. ನಿನ್ ಇಷ್ಟ ಬಂದ್ ಕಡೆ ಹೋಗು, ಏನಾದ್ರೂ ಮಾಡ್ಕೊ. ನಿನಗೆ ಈ ಮನೇಲಿ ಜಾಗ ಇಲ್ಲ ಅಷ್ಟೇ. ನಿನ್ನೆ ನೀ ಬರ್ಲಿಲ್ವಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ. ಅವಳು ಸ್ವಲ್ಪ ಹಾಗೇನೆ, ನೀನೇನ್ ಬೇಜಾರು ಮಾಡ್ಕೊ. ನೀನ್ ಹೋಗ್ಬೋದು. ಸರಿ ಕಣವ್ವ, ನಾನು ಹೋಯ್ತೀನಿ. ಲಕ್ಷ್ಮಿ, ಸ್ವಲ್ಪ ಇರು.
ಕಲ್ಪನಾ, ಹೀಗೆ ಮಾಡೋದು ಸರಿಯಲ್ಲ. ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾಳ ಅವಳು? ನಿನ್ನೆ ಎಲ್ಲಿಗೆ ಹೋಗಿದ್ಲೋ ಅಲ್ಲಿಗೆ ಹೋಗೋದಕ್ಕೆ ಕೇಳು. ಅದನ್ನ ಕಟ್ಕೊಂಡು ನನಗೂ ನಿನಗೂ ಏನಾಗ್ಬೇಕು? ಅವಳನ್ನ ಕರ್ಕೊಂಡು ಬಂದಿರೋದು ನಮ್ಮ ಗೊಂಬೆ. ಗೊತ್ತು. ಅದೊಂದೇ ಕಾರಣಕ್ಕೆ ಅವಳನ್ನ ಮನೆ ಒಳಗೆ ಸೇರಿಸಿದ್ದು. ಇವಳು ಸಹವಾಸ ಮಾಡಿದ್ರೆ ನನ್ನ ಗೊಂಬೆನೂ ಹಾಳಾಗೋಗ್ತಾಳೆ. ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಯಿಸಲ್ಲ. ನಾನು ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಕೈಲಾಶ್? ಎಲ್ಲಿ ಹೋಗ್ತಿದ್ಯಾ ಚಿನ್ನು? ಎಲ್ಲಿಗೆ ಹೋಗ್ತಿದ್ಯಾ ಚಿನ್ನು? ಅಕ್ಕಂಗೂ ಹೇಳ್ದೆ ಎಲ್ಲಿಗೆ ಹೋಗ್ತಿದ್ಯಾ? ಚಿನ್ನು, ಈ ಮನೆಗೆ ಕರ್ಕೊಂಡ್ ಬಂದಿದ್ದು ನಾನು. ನೀನ್ ಎಲ್ಲಾದ್ರೂ ಹೋಗು, ಪರವಾಗಿಲ್ಲ. ಆದ್ರೆ ಹೋಗೋಕ್ಕಿಂತ ಮುಂಚೆ ನನಗೆ ನಿಮ್ಮ ಅಕ್ಕಂಗೆ ಹೇಳ್ದೆ ಎಲ್ಲೂ ಹೋಗಾಗಿಲ್ಲ, ಆಯ್ತಾ? ಅಕ್ಕ, ಅದು ಬೇಡ, ನೀನ್ ಏನೂ ಹೇಳ್ಬೇಕಾಗಿಲ್ಲ. ನಾನು ಬಂದು ತುಂಬಾ ಹೊತ್ತಾಯ್ತು, ಎಲ್ಲ ಕೇಳಿಸ್ಕೊಂಡೆ. ನನ್ನ ತಂಗಿ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಅಕ್ಕ, ನಾವಿಬ್ರು ಒಂದೇ ತಾಯಿ ಹೊಟ್ಟೆಯಾಗಿ ಹುಟ್ಟಿಲ್ಲ, ಆದ್ರೂ ನಿಂಗೆ ನನ್ನ ಮ್ಯಾಗ ಎಷ್ಟೊಂದು ಪಿರುತಿ. ನಿನ್ನ ಹಳೆಯ ಸಿನಿಮಾ ಡೈಲಾಗ್ನ ಮತ್ತೆ ಶುರು ಮಾಡಿದ್ಯಾ? ಬಾ, ನಾನು ಇದೀನಲ್ಲ, ಬಾ ಚಿನ್ನು. ಆ ಅಮಾಯಕ ಹುಡುಗಿ ಇದ್ದಕ್ಕಿದ್ದ ಹಾಗೆ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾಳೆ? ಹೇಳಿ ಕೇಳಿ ಹಳ್ಳಿ ಹುಡುಗಿ ಈ ಸಿಟಿಲಿ ಏನ್ ಮಾಡ್ತಾಳೆ? ಅವಳು ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಅದನ್ನ ಕಟ್ಕೊಂಡು ನಿನಗೇನು? ಅವಳು ಇಷ್ಟ ಬಂದ ಹಾಗೆ ಒಂದ್ ರಾತ್ರಿ ಕಳೆದವಳು 365 ದಿನಾನು ಕಳಿತಾಳೆ ಬಿಡು. ಇಷ್ಟಕ್ಕೂ ನಿನಗೂ ನಿನ್ನ ಮಗಳಿಗೂ ಇವಳು ಕಂಡ್ರೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಯಾರಾದ್ರೂ ನಮ್ಗೆ ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳೋದು ಕಷ್ಟ ಕಲ್ಪನಾ. ಈ ಸಂಬಂಧಗಳೇ ಹಾಗೆ, ಒಂಥರ ಒಗುಟಿದ್ದ ಹಾಗೆ, ಬಿಡಿಸಿ ಹೇಳೋದು ತುಂಬಾ ಕಷ್ಟ. ಅದ್ ಸರಿ, ಗೊಂಬೆ ಬಂದು ಚಿನ್ನು ಎಲ್ಲಿ ಅಂತ ಕೇಳಿದ್ರೆ ಏನು ಅಂತ ಹೇಳ್ತೀಯ? ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನನ್ನ ಗೊಂಬೆಗೆ ಏನ್ ಹೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಹೀಗ್ ಮಾತಾಡೋದು ಆ ಹುಡುಗಿ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಂಡು ಹೊರಟೆ ಹೋದ್ಲು ಅನ್ಸುತ್ತೆ. ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ನಿಂತ್ಕೋ ಕೈಲಾಶ್. ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ರು ಈ ಕಲ್ಪನಾ ಏನು ಅಂತ ನಿನಗೆ ಅರ್ಥ ಆಗಿಲ್ಲ ಅಲ್ವಾ? ಕಲ್ಪನಾ ಮಾತು ಬದಲಾಯಿಸೋದಿಲ್ಲ, ಮನ್ಸು ಬದಲಾಯಿಸೋದಿಲ್ಲ. ನೀನ್ ಅವಳನ್ನ ಹುಡ್ಕೊಂಡ್ ಬರೋದಾಗ್ಲಿ ಕರ್ಕೊಂಡ್ ಬರೋದಾಗ್ಲಿ ಮಾಡೋದು ನನಗಿಷ್ಟ ಆಗಲ್ಲ. ನನ್ನ ಮನೇಲಿ ಸುಳ್ಳು ಹೇಳೋ ಹುಡುಗಿರಿಗೆ ಜಾಗ ಇಲ್ಲ, ಹೋಗು ಅಂತ ಹೇಳಿದ್ಮೇಲೂ ಮತ್ಯಾಕ್ ಬಂದೆ? ಇವಳು ಹೋಗ್ತಿದ್ಲು, ನಾನೇ ವಾಪಸ್ ಕರ್ಕೊಂಬಂದೆ. ನಿನ್ ಪ್ರಾಬ್ಲಮ್ ಏನು? ನೋಡು ಗೊಂಬೆ, ನನಗಿಂತ ಹುಡುಗಿರು ಇಷ್ಟ ಆಗಲ್ಲ. ರಾತ್ರಿ ಯಾರ ಜೊತೆನೋ ಇದ್ದು ಬೆಳಿಗ್ಗೆ ನಮ್ ಜೊತೆ ಇರ್ತೀನಿ ಅಂತ ಹೇಳೋ ಹುಡುಗಿ ನನಗಿಷ್ಟ ಆಗಲ್ಲ. ಮಮ್ಮಿ, ಯು ಟೂ ಕರೆಕ್ಟ್, ಪರ್ಫೆಕ್ಟ್ ಆಗಿ ಹೇಳ್ದೆ. ಇಂಥವ್ರು ಅಂದ್ರೆ ರಾತ್ರಿ ಎಲ್ಲ ಮನೆಯಿಂದ ಹೊರಗಿದ್ದು ಬೆಳಗ್ಗೆ ಎದ್ದು ಬರ್ತಾರಲ್ಲ, ಅಂಥವ್ರು ನಮ್ಮನೆ ಹೊಸಲು ತುಳಿಬಾರ್ದು. ಯು ಟೂ ಕರೆಕ್ಟ್.
you're ಎಕ್ಸಾಕ್ಟ್ಲಿ ರೈಟ್ ಮಮ್ಮಿ. ರಾತ್ರಿ ಎಲ್ಲ ಮನೆಗೆ ಬರ್ದೆ ಎಲ್ಲೋ ಇದ್ದು ಹುಡುಗಿ ಬೆಳಗ್ಗೆ ಎದ್ದು ನಿನ್ನ ಮನೆಗೆ ಬರೋದ ತಪ್ಪು. ನೀನ್ ಹೇಳ್ತಿರೋದೇ ಸರಿ. ಒಂದೇ ಒಂದು ದಿನ ನನ್ನ ತಂಗಿ ಈ ಮನೆಯಿಂದ ಹೊರಗಿದ್ಲು ಅಂತ ಮನೆಯಿಂದ ಹೊರಗಡೆ ಹೋಗು ಅಂತಿದ್ಯಲ್ಲ, ಸರಿ ಒಪ್ಕೋತೀನಿ. ಆದ್ರೆ ನನಗೊಂದು ಅನುಮಾನ, ಒಂಥರ ಯಕ್ಷ ಪ್ರಶ್ನೆ ಇದ್ದಾಗ. ನಾನು 3 ದಿನ ಈ ಮನೆಯಿಂದ ಹೊರಗಿದ್ನಲ್ಲ, ನನಗೂ ಈ ಮನೇಲಿ ಜಾಗ ಇಲ್ವಾ? ನನ್ನ ತಂಗಿ 1 ದಿನ ಇಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆ ಹೋಗು ಅನ್ನೋದಾದ್ರೆ ಅವಳಕ್ಕ ನಾನು 3 ದಿನ ಮನೇಲಿ ಇರ್ಲಿಲ್ಲ, ನನ್ನನ್ನು ಹೊರಗಡೆ ಹೋಗು ಅಂತೀಯಾ? ಕಲ್ಪನಾ, ನಿನ್ ಬಾಯಿ ಮುಚ್ಚೋದಕ್ಕೆ ನಿನ್ನ ಮಗಳೇ ಸರಿ. ಮಮ್ಮಿ, ನೀನು ಪಪ್ಪ ನನ್ನ ನಂಬ್ತೀರಾ, ನನ್ನ ಮೇಲೆ ನಂಬಿಕೆ ಇದೆ. ಅದಕ್ಕೆ ನಾನು 3 ದಿನ ಅಲ್ಲ 30 ದಿವಸ ಹೊರಗಡೆ ಹೋದ್ರು ನಿಮ್ಗೇನು ಅನ್ಸೋದಿಲ್ಲ. ನೀನು ಪಪ್ಪ ನನ್ನನ್ನು ಹೇಗೆ ನಂಬ್ತಿರೋ ಹಾಗೆ ನನ್ನ ತಂಗಿನ ನಾನು ನಂಬ್ತೀನಿ. ಒಂದು ಹುಡುಗಿ ಒಂದು ರಾತ್ರಿ ಹೊರಗಡೆ ಇದ್ಲು ಅಂದ್ ಮಾತ್ರಕ್ಕೆ ಮಾಡಬಾರ್ದು ಕೆಲಸ ಮಾಡಿದಾಳೆ ಅಂತ ಅರ್ಥ ಅಲ್ಲ. ನಂಬೇಕು ಮಮ್ಮಿ. ಒಂದು ಸಲ ಯಾರನ್ನಾದ್ರೂ ನಾವು ನಂಬಿದ್ರೆ ಆ ನಂಬಿಕೆ ಉಳಿಸ್ಕೊಳ್ಳೋದಿಕ್ಕೆ ಅವ್ರ ಜೀವ ಬೇಕಾದ್ರೂ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಾವು ಅವ್ರನ್ನ ನಂಬಬೇಕು. ನಂಬಿಕೆ ಅನ್ನೋದು ತುಂಬಾ ಕಷ್ಟಕರವಾದ ವಿಷಯ ಗೊಂಬೆ. ನಂಬಿಕೆ ಅಂದ್ರೆ ಏನು ಗೊತ್ತಾ? ನನ್ನ ಪ್ರಕಾರ ನಂಬಿಕೆ ಅನ್ನೋದು ದ್ರೋಹಿಗಳಿಗೆ ನಾವು ಮಾಡಿಕೊಟ್ಟ ವೇದಿಕೆ. ನಾವ್ ಯಾರನ್ನಾದ್ರೂ ನಂಬದೇ ಇದ್ರೆ ಅವ್ರು ಹೇಗಮ್ಮ ನಮ್ಮನ್ನ ದ್ರೋಹ ಮಾಡೋದಕ್ಕಾಗತ್ತೆ? ಅದನ್ನೇ ನಾನು ಹೇಳ್ತಾ ಇರೋದು. ನಂಬಿ ಕೆಟ್ಟವರಿಲ್ಲವೋ ಅಂತ ದಾಸರು ಹೇಳಿರ್ಬೋದು. ನಾನು ಕಲ್ಪನಾ ಯಾವುದನ್ನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ನಮ್ದವ್ರೆ ಕೆಟ್ಟ ಹೋಗೋದು ಗೊಂಬೆ. ಇದು ಕಲಿಗಾಲ. ನೀನು ನಿಮ್ಮಪ್ಪ ಏನೂ ಕಲೀಲಿಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ.